ಹಾಯ್, ನಾನು ನಿಶಾ. ಇವತ್ತು ನಾವು ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಪದಗಳ ಅಂದರೆ ಎರವಲು ಪಡೆಯುವಂತಹ ಪದಗಳ ಸಂಕ್ಷಿಪ್ತ ಪರಿಚಯವನ್ನು ಕುರಿತು ನೋಡೋಣ. ಅದರಲ್ಲಿ ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 4 ಪದಗಳು 1789 ಫ್ರೆಂಚ್ ಕ್ರಾಂತಿಯಿಂದ ಸೇರ್ಪಡೆಯಾಯಿತು. ನೆಕ್ಸ್ಟ್ ನ್ಯಾಯ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಇವು ಪದಗಳು 1917 ರಷ್ಯಾ ಕ್ರಾಂತಿಯಿಂದ ಅಳವಡಿಸಲಾಯಿತು. ನೆಕ್ಸ್ಟ್ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಎಂಬ ಪದಗಳನ್ನು 1976 ಡಿಸೆಂಬರ್ 18ರಂದು 42ನೇಯ ತಿದ್ದುಪಡಿಯ ಮೂಲಕ ಸೇರ್ಪಡೆಯಾಗಿದೆ. ಈ ತಿದ್ದುಪಡಿಗೆ ಅಂದರೆ 42ನೇ ತಿದ್ದುಪಡಿಗೆ ಏನಂತ ಕರೀತಾರೆ ಅಂದರೆ ಮಿನಿ ಸಂವಿಧಾನ ಅಂತ ಕರೀತಾರೆ ಮತ್ತು ಇಂದಿರಾ ಸಂವಿಧಾನ ಅಂತಲೂ ಕರೆಯುತ್ತಾರೆ. ಈ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಪದಗಳು ಯಾವ್ಯಾವಪ್ಪ ಅಂದರೆ ಅದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ನ್ಯಾಯ, ಪ್ರಜಾಸತ್ತಾತ್ಮಕ, ಗಣತಂತ್ರ, ಸಮಾನತೆ, ಭ್ರಾತೃತ್ವ, ಭಾರತದ ಪ್ರಜೆಗಳಾದ ನಾವು ಇವು ಎಲ್ಲವೂ ಪದಗಳು ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಕಾಣುತ್ತೇವೆ. ನಂತರ ಈ ಪ್ರಸ್ತಾವನೆಗೆ ಅನೇಕ ಜನರು ತಮ್ಮ ವ್ಯಾಖ್ಯಾನ ನೀಡಿದರೆ ಹಿದಾಯತ್ ಉಲ್ಲಾರವರು ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಎಂದು ಕರೆಯುತ್ತಾರೆ. ಸಂವಿಧಾನದ ಆತ್ಮ ಎಂದು ಕರೆದವರು ಹಿದಾಯತುಲ್ಲಾ. ಠಾಕೂರ್ ಭಾರ್ಗವ್ ದಾಸ್ ಸಂವಿಧಾನದ ಒಡವೆ ಅಂತ ಕರೆದರು. ಏನಂತ ಕರೆದರು? ಸಂವಿಧಾನದ ಒಡವೆ ಅಂತ ಕರೆದವರು ಠಾಕೂರ್ ಭಾರ್ಗವ್ ದಾಸ್. ನೆಕ್ಸ್ಟ್ ಬಾರ್ಖೂರ್ ಸಂವಿಧಾನದ ಕಿರುಹೊತ್ತಿಗೆ ಎಂದು ಕರೆದರು. ಸಂವಿಧಾನದ ಕಿರುಹೊತ್ತಿಗೆ ಎಂದು ಕರೆದವರು ಯಾರು? ಬಾರ್ಖೂರ್. KM ಮುನ್ಷಿರವರು ಸಂವಿಧಾನದ ಜಾತಕ ಎಂದು ಕರೆದರು. ಸಂವಿಧಾನದ ಜಾತಕ ಎಂದು ಕರೆದವರು KM ಮುನ್ಷಿ. ಪಾಲ್ಕಿವಾಲ್ರವರು ಸಂವಿಧಾನದ ಗುರುತಿನ ಚೀಟಿ ಎಂದು ಕರೆದರು. ಗುರುತಿನ ಚೀಟಿ ಅಂತ ಕರೆದವರು ಯಾರು? ಪಾಲ್ಕಿವಾಲ್. ಇವು ಎಲ್ಲವೂ ಕೂಡ ಸಂವಿಧಾನದ ಪ್ರಸ್ತಾವನೆಯಲ್ಲಿರುವ ಪದಗಳ ಸಂಕ್ಷಿಪ್ತ ಪರಿಚಯ ಕುರಿತು ಈ ಕ್ಲಾಸ್ ನಡೆಸಲಾಗಿತ್ತು. ಧನ್ಯವಾದಗಳು.